ಸತಿ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬಿದ್ದಿರುತ್ತೆ ನಮಗೆ ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂದ್ಕೊಂಡಿರ್ತೀವಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು ಮಕ್ಕಳೆದುರೇ ಜಗಳ ಆಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಭಯದ್ದೆಲ್ಲ ಮಾತಾಡಬಾರ್ದು, ಮಕ್ಕಳು ಕೆಟ್ಟ ಪಿಕ್ಚರ್ ನೋಡಬಾರ್ದು. ಇದೆಲ್ಲ ಯಾಕೆ ಹೇಳ್ತೀವಿ? ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ದೊಡ್ಡವ್ರು ಆಗ್ತಾ ಆಗ್ತಾ ಈ ಟ್ರೋಮಾ ಎಲ್ಲ ಇನ್ಸೆಕ್ಯೂರಿಟಿ ಬರುತ್ತೆ. ಅವ್ರಿಗೆ ಇನ್ಸೆಕ್ಯೂರಿಟಿಯಿಂದ ಸ್ಟ್ರೆಸ್ ಆಗುತ್ತೆ. ಮಕ್ಕಳಿಗೆ ಸ್ಟ್ರೆಸ್ ಯಾಕೆ? ಇನ್ಸೆಕ್ಯೂರಿಟಿ ಯಾಕೆ? ಹಿಂದೆ ಏನೋ ಪರಿಣಾಮ ಬೀರಿದೆ, ಮನೇಲಿ ಜಗಳ ಹಾಕೋದನ್ನ, ಅದು ಇದು ಏನೇನೋ ನಡೆದಿದೆ, ಕಷ್ಟ ಸುಖ ಎಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ಭಯ ಬಂದಿರುತ್ತೆ, ಹೇಗೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ನೋಡ್ಕೋತಾರೋ ಅಂತ. ಅದಕ್ಕೆ ನಾವು ಎಷ್ಟೋ ಹೇಳೋದೇ ಇಲ್ಲ ಮಕ್ಕಳಿಗೆ, ಏನು ಹೇಳಬೇಕೋ ಅದನ್ನೇ ಹೇಳೋದು. ಈಗ ದೊಡ್ಡವರಾದ್ಮೇಲೆ ಸ್ಟ್ರೆಸ್ ಆದಾಗ ಮಕ್ಕಳಿಗೆ ಟೆನ್ಷನ್, ಇಷ್ಟಿಷ್ಟು ವಯಸ್ಸಿಗೆ ಟೆನ್ಷನ್ನು ಅಂತೀವಿ. ಎಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಅಂತಾರೆ, ಹಾರ್ಟ್ ಪ್ರಾಬ್ಲಮ್ ಅಂತಾರೆ ಮಕ್ಕಳಿಗೆ, ಲಂಗ್ಸ್ ಪ್ರಾಬ್ಲಮ್, ಇದೆಲ್ಲ ಇರಲಿಲ್ಲ ಮುಂಚೆ. ಯಾಕೆಂದರೆ ಸ್ಟೈಲ್ ಚೇಂಜ್ ಆಯಿತು. ಮಕ್ಕಳನ್ನ ಏನೋ ಒಂದು ದೊಡ್ಡದು ಅನ್ಕೊಂಡ್ಬಿಡ್ಬೇಡಿ. ಒಂದೊಂದು ಸತಿ ಅವ್ರನ್ನ ಇಂಟೆಲಿಜೆನ್ಸಿಂದ ದೂರ ಇಟ್ಟು ಆ ಮಗು ಅಂತ ನೋಡಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನೇ ಹೇಳಬೇಕು. ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಪುನಃ ಮಕ್ಕಳು ಬೆಳೀತಾ ಅವ್ರನ್ನ ಹೊಸದಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಸ್ಟ್ರೆಸ್ ಇರೋ ಮಕ್ಕಳಿಗೆ ಏನು ಮಾಡ್ತೀರಾ? ಎಮೋಷನಲ್ ಸೆಕ್ಯೂರಿಟಿ ಕೊಡಬೇಕು. ಎಮೋಷನಲ್ ಸೆಕ್ಯೂರಿಟಿ ಕೊಡೋಕ್ಕೆ ಅವ್ರನ್ನ ಒಂದ್ಸತಿ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರೇನು ಬೆಳೀತಾ ಇದ್ದಾಗ ಬದಲಾಗ್ತಾ ಇರ್ತಾರೆ. ನಾವು ಅದ್ರ ಸರಿಯಾಗಿ ಬದಲಾಗ್ತಾ ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಆ ಚೇಂಜ್ ಮಾಡೋಕ್ಕೆ ಬಿಹೇವಿಯರ್ನ ಹಾಗೆ ನಾವು ಹೊರಗಡೆಯಿಂದ ಅಡ್ವೈಸ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. 2 ಸತಿ ಕೇಳ್ತಾರೆ, 3ನೇ ಸತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ, ಹೋಗ್ತಾರೆ ಅವರು. ಆಮೇಲೆ 4ನೇ ಸತಿ ಬಾಯಿ ಮುಚ್ಕೊಂಡಿರು ಹೇಳಬೇಡ ಅಂತಾರೆ. ಅದರಿಂದ ನಾವು ಬೆಟರ್ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಅವ್ರಿಗೆ ಬೆಟರ್ ವೇಸ್ ಆಫ್ ಪೇಯಿಂಗ್ ಅಟೆನ್ಷನ್, ಡಿಫ್ರೆಂಟ್ ಕೈಂಡ್ ಆಫ್ ಅಟೆನ್ಷನ್. ಅವ್ರಿಗೆ ಏನೇನು ಬೇಕು ಎಮೋಷನಲಿ ಸೇಫ್ ಆಗಿರೋಕ್ಕೆ ಅದನ್ನು ನೋಡ್ಕೊಳ್ತಾ ಇರಬೇಕು. ಅದರಿಂದ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು 7 ವರ್ಷದ ಕೆಳಗೆ ಮಕ್ಕಳನ್ನ ಯಾವ ಥರ ಬೇಸ್ ಕೊಡ್ತೀವಿ, ಅವರಿಗೆ ನಮ್ಮ ಬಗ್ಗೆ ಏನು ಒಪಿನಿಯನ್ ಕೊಡ್ತೀವಿ ಅಂತ ದಯವಿಟ್ಟು ಮಕ್ಕಳ ಎದುರುಗಡೆ ಯಾರು ಜಗಳ ಆಗೋದು, ಆಮೇಲೆ ಇದು ಗ್ರಡ್ಜ್ ತೋರಿಸೋದು, ಚಾಡಿ ಹೇಳೋದು ಮಕ್ಕಳ ಹತ್ರ, ಅಥವಾ ಪಾರ್ಟಿ ಕಟ್ಟೋದು, ಇದನ್ನೆಲ್ಲ ಮಾಡಿದೆ ನಾವು ಯಾವ ಥರ ಮಕ್ಕಳ ಜೊತೆ ಇರಬೇಕು, ಆಟ ಆಡ್ಕೊಂಡು ಖುಷಿಯಾಗಿ ಅವ್ರನ್ನ ಸುಖವಾಗಿ ಸೆಕ್ಯೂರಿಟಿ ಕೊಟ್ಟು ಇಟ್ಕೊಂಡ್ರೆ ಅದು ಆಮೇಲೆ ಸ್ಟ್ರೆಸ್ ಆಗಲ್ಲ.